ನಾಪತ್ತೆಯಾಗಿದ್ದ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ಆಶ್ಚರ್ಯ ಅಂತಂದ್ರೆ ಡಿಮಾರ್ಟ್ನಲ್ಲಿ ಆತ ಪತ್ತೆಯಾಗಿರೋದು ದೈವದ ಪವಾಡ ಅಂತ ಹೇಳೋದು ಆ ಮನೆಯವರ ನಂಬಿಕೆ. ದಿಗಂತ್ ಮನೆಯವರ ದೈವ ಚಾಕರಿಗೆ ದೈವ ನೀಡಿದ ಪ್ರತಿಫಲವಂತೆ ಇದು. ಹೇಗೆ ಈ ಸ್ಟೋರಿ ನೋಡಿ. ಮಂಗಳೂರಿನ ಪರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ 12 ದಿನಗಳ ಮೇಲೆ ಸಿಕ್ಕಿದ್ದಾನೆ. ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ಈಗ ದಿಗಂತ್ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು. ದಿನಗಳ ಬಳಿಕ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಪತ್ತೆ. ದಿಗಂತ್ ಪತ್ತೆ ಹಿಂದಿದೆಯಾ ದೈವ ಪವಾಡ? ಹೌದು, 12 ದಿನಗಳ ಬಳಿಕ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ದಿಗಂತ್ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಹೊತ್ತಲ್ಲೇ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಇದೆ ಎನ್ನಲಾಗ್ತಿದೆ. ದಿಗಂತ್ ಊರಿನ ಸಮೀಪದ ಅರ್ಕುಳದಲ್ಲಿ ಉಳ್ಳಾಕುಲು ಮಗ್ರುಂತಾಯ ದೈವದ ನೇಮೋತ್ಸವ ನಡೀತಾ ಇತ್ತು. ಮಗ ನಾಪತ್ತೆಯಾದ ನೋವಿನಲ್ಲೇ ಕುಟುಂಬ ಈ ನೇಮೋತ್ಸವದಲ್ಲಿ ಸೇವೆ ಮಾಡ್ತಿತ್ತು. 4 ತಲೆಮಾರಿನಿಂದ ಬಂದಂತೆ ದೈವದ ದೀವಟಿಗೆ ಹಿಡಿಯುವ ಕೆಲಸ ಮಾಡಿಕೊಂಡಿದ್ರು. ದಿಗಂತ್ ಪತ್ತೆಯಾಗಲೆಂದು ಸಂಕಲ್ಪ ಮಾಡಿಕೊಂಡಿದ್ರು. ಆದರೆ ಪವಾಡ ಎಂಬಂತೆ ನೇಮೋತ್ಸವ ಧ್ವಜ ಕೆಳಗೆ ಇಳಿಯುವ ಮೊದಲೇ ದಿಗಂತ್ ಪತ್ತೆಯಾಗಿದ್ದಾನೆ. ಮಗರಂತಾಯಿ ಧರ್ಮದೇವತೆಯ ಉತ್ಸವ ಉಂಟು. ಆ ಉತ್ಸವದಲ್ಲಿ ನಮ್ಮ ಹುಡುಗನನ್ನು ತಂದು ತೋರಿಸಲಿ ಅಂತ ಹೇಳಿದ್ರು. ಇದು ಅದ ಸಾಕ್ಷಿ ನಾನೇ, ಅವರೊಟ್ಟಿಗಿದ್ದೆ ಮತ್ತು ಇವರ ಅಣ್ಣ ಶೇಷಪ್ಪ ಅವರು ಸಾಕ್ಷಿ. ಹೀಗೆ ಆಗ್ತಾ ಇರುವಾಗ ಶನಿವಾರ ಒಂದು ನ್ಯೂಸ್ ಬಂತು ಮಧ್ಯಾಹ್ನದ ಹತ್ರ, ಏನಂದ್ರೆ ದಿಗಂತ್ ಉಡುಪಿಯಲ್ಲಿ ಸಿಕ್ಕಿದ್ದಾನೆ ಅಂತ. ದೈವದ ಪವಾಡ ಅಂತವೇ ಹೇಳ್ಬೋದು. ಇದು ನಮಗೆಲ್ಲ ಬಾರಿ ಒಂದು ರೋಮಾಂಚನ, ಹೇಳುವಾಗಲೇ ನಮಗೆ ಒಂದು ಮೈಯೆಲ್ಲ ರೋಮಾಂಚನ ಆಗ್ತಾ ಉಂಟು. ಇನ್ನು ದಿಗಂತ ಸಹೋದರ ರವಿ ಅವರು ಈ ವಿಚಾರವನ್ನ ನೇಮೋತ್ಸವದಲ್ಲಿ ಇದ್ದ ಊರವರಿಗೆ ತಿಳಿಸಿದ್ದಾರೆ. ರವಿ ಅವರ ಮನೆತನದ ಸೇವೆಗೆ ದೈವ ಚಾಕರಿಗೆ ಸಂದ ಪ್ರತಿಫಲ ಇದು. ಉಳ್ಳಾಲ ಮಗ್ರಂತಾಯನ ಕಾರಣಿಕಕ್ಕೆ ಸಾಕ್ಷಿ ಇದು ಅನ್ನೋದು ಊರವರ ನಂಬಿಕೆ. ಒಟ್ಟಿನಲ್ಲಿ ದೈವ ನಂಬಿದವರ ಕೈ ಬಿಡೋದಿಲ್ಲ. ದೈವದ ನಂಬಿಕೆ ಸುಳ್ಳಾಗದು ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಊರವರು ದೈವದ ಪವಾಡಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾಪತ್ತೆಯಾಗಿದ್ದ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ಆಶ್ಚರ್ಯ ಅಂತಂದ್ರೆ ಡಿಮಾರ್ಟ್ನಲ್ಲಿ ಆತ ಪತ್ತೆಯಾಗಿರೋದು ದೈವದ ಪವಾಡ ಅಂತ ಹೇಳೋದು ಆ ಮನೆಯವರ ನಂಬಿಕೆ. ದಿಗಂತ್ ಮನೆಯವರ ದೈವ ಚಾಕರಿಗೆ ದೈವ ನೀಡಿದ ಪ್ರತಿಫಲವಂತೆ ಇದು. ಹೇಗೆ ಈ ಸ್ಟೋರಿ ನೋಡಿ. ಮಂಗಳೂರಿನ ಪರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ 12 ದಿನಗಳ ಮೇಲೆ ಸಿಕ್ಕಿದ್ದಾನೆ. ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ಈಗ ದಿಗಂತ್ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು. ದಿನಗಳ ಬಳಿಕ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಪತ್ತೆ. ದಿಗಂತ್ ಪತ್ತೆ ಹಿಂದಿದೆಯಾ ದೈವ ಪವಾಡ? ಹೌದು, 12 ದಿನಗಳ ಬಳಿಕ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ದಿಗಂತ್ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಹೊತ್ತಲ್ಲೇ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಇದೆ ಎನ್ನಲಾಗ್ತಿದೆ. ದಿಗಂತ್ ಊರಿನ ಸಮೀಪದ ಅರ್ಕುಳದಲ್ಲಿ ಉಳ್ಳಾಕುಲು ಮಗ್ರುಂತಾಯ ದೈವದ ನೇಮೋತ್ಸವ ನಡೀತಾ ಇತ್ತು. ಮಗ ನಾಪತ್ತೆಯಾದ ನೋವಿನಲ್ಲೇ ಕುಟುಂಬ ಈ ನೇಮೋತ್ಸವದಲ್ಲಿ ಸೇವೆ ಮಾಡ್ತಿತ್ತು. 4 ತಲೆಮಾರಿನಿಂದ ಬಂದಂತೆ ದೈವದ ದೀವಟಿಗೆ ಹಿಡಿಯುವ ಕೆಲಸ ಮಾಡಿಕೊಂಡಿದ್ರು. ದಿಗಂತ್ ಪತ್ತೆಯಾಗಲೆಂದು ಸಂಕಲ್ಪ ಮಾಡಿಕೊಂಡಿದ್ರು.
ಆದ್ರೆ ಪವಾಡ ಎಂಬಂತೆ ನೇಮೋತ್ಸವ ಧ್ವಜ ಕೆಳಗೆ ಇಳಿಯುವ ಮೊದಲೇ ದಿಗಂತ್ ಪತ್ತೆಯಾಗಿದ್ದಾನೆ. ಮಗರಂತಾಯಿ ಧರ್ಮದೇವತೆಯ ಉತ್ಸವ ಉಂಟು. ಆ ಉತ್ಸವದಲ್ಲಿ ನಮ್ಮ ಹುಡುಗನನ್ನು ತಂದು ತೋರಿಸಲಿ ಅಂತ ಹೇಳಿದ್ರು. ಇದು ಅದಕ್ಕೆ ಸಾಕ್ಷಿ ನಾನೇ, ಅವರ ಒಟ್ಟಿಗಿದ್ದೆ ಮತ್ತು ಇವರ ಅಣ್ಣ ಶೇಷಪ್ಪ ಅವರು ಸಾಕ್ಷಿ. ಹೀಗೆ ಆಗ್ತಾ ಇರುವಾಗ ಶನಿವಾರ ಒಂದು ನ್ಯೂಸ್ ಬಂತು ಮಧ್ಯಾಹ್ನದ ಹತ್ರ, ಏನಂದ್ರೆ ದಿಗಂತ್ ಉಡುಪಿಯಲ್ಲಿ ಸಿಕ್ಕಿದ್ದಾನಂತ. ದೈವದ ಪೌಡ ಅಂತ ಹೇಳ್ಬೋದು. ಇದು ನಮಗೆಲ್ಲ ಬಾರಿ ಒಂದು ರೋಮಾಂಚನ, ಹೇಳುವಾಗಲೇ ನಮಗೆ ಒಂದು ಮೈಯೆಲ್ಲ ರೋಮಾಂಚನ ಆಗ್ತಾ ಉಂಟು. ಇನ್ನು ದಿಗಂತ ಸಹೋದರ ರವಿ ಅವರು ಈ ವಿಚಾರವನ್ನ ನೇಮೋತ್ಸವದಲ್ಲಿ ಇದ್ದ ಊರವರಿಗೆ ತಿಳಿಸಿದ್ದಾರೆ. ರವಿ ಅವರ ಮನೆತನದ ಸೇವೆಗೆ, ದೈವ ಚಾಕರಿಗೆ ಸಂದ ಪ್ರತಿಫಲ ಇದು. ಉಳ್ಳಾಲ ಮಗರಂತಾಯನ ಕಾರಣಿಕಕ್ಕೆ ಸಾಕ್ಷಿ ಇದು ಅನ್ನೋದು ಊರವರ ನಂಬಿಕೆ. ಒಟ್ಟಿನಲ್ಲಿ ದೈವ ನಂಬಿದವರ ಕೈ ಬಿಡೋದಿಲ್ಲ. ದೈವದ ನಂಬಿಕೆ ಸುಳ್ಳಾಗದು ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಊರವರು ದೈವದ ಪವಾಡಕ್ಕೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನಾಪತ್ತೆಯಾಗಿದ್ದ ಬಂಟ್ವಾಳದ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ಆಶ್ಚರ್ಯ ಅಂತಂದ್ರೆ ಡಿಮಾರ್ಟ್ನಲ್ಲಿ ಆತ ಪತ್ತೆಯಾಗಿರೋದು ದೈವದ ಪವಾಡ ಅಂತ ಹೇಳೋದು ಆ ಮನೆಯವರ ನಂಬಿಕೆ. ದಿಗಂತ್ ಮನೆಯವರ ದೈವ ಚಾಕರಿಗೆ ದೈವ ನೀಡಿದ ಪ್ರತಿಫಲವಂತ ಇದು. ಹೇಗೆ ಈ ಸ್ಟೋರಿ ನೋಡಿ. ಮಂಗಳೂರಿನ ಪರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿ 12 ದಿನಗಳ ಮೇಲೆ ಸಿಕ್ಕಿದ್ದಾನೆ. ಉಡುಪಿಯ ಡಿಮಾರ್ಟ್ ಶಾಪಿಂಗ್ ಮಾಲ್ನಲ್ಲಿ ನಿನ್ನೆ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ಈಗ ದಿಗಂತ್ ಪತ್ತೆಯಾಗಲು ಆ ದೈವದ ಪವಾಡವೇ ಕಾರಣ ಅಂತಿದ್ದಾರೆ ಕುಟುಂಬಸ್ಥರು. ದಿನಗಳ ಬಳಿಕ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಪತ್ತೆ. ದಿಗಂತ್ ಪತ್ತೆ ಹಿಂದಿದೆಯಾ ದೈವ ಪವಾಡ? ಹೌದು, 12 ದಿನಗಳ ಬಳಿಕ ಪರಂಗಿಪೇಟೆಯ ದಿಗಂತ್ ಪತ್ತೆಯಾಗಿದ್ದಾನೆ. ದಿಗಂತ್ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಹೊತ್ತಲ್ಲೇ ದಿಗಂತ್ ಪತ್ತೆ ಹಿಂದೆ ದೈವದ ಪವಾಡ ಇದೆ ಎನ್ನಲಾಗ್ತಿದೆ. ದಿಗಂತ್ ಊರಿನ ಸಮೀಪದ ಅರ್ಕುಳದಲ್ಲಿ ಉಳ್ಳಾಕುಲು ಮಗರಂತಾಯ ದೈವದ ನೇಮೋತ್ಸವ ನಡೀತಾ ಇತ್ತು. ಮಗ ನಾಪತ್ತೆಯಾದ ನೋವಿನಲ್ಲೇ ಕುಟುಂಬ ಈ ನೇಮೋತ್ಸವದಲ್ಲಿ ಸೇವೆ ಮಾಡ್ತಿತ್ತು. 4 ತಲೆಮಾರಿನಿಂದ ಬಂದಂತೆ ದೈವದ ದೀವಟಿಗೆ ಹಿಡಿಯುವ ಕೆಲಸ ಮಾಡಿಕೊಂಡಿದ್ರು. ದಿಗಂತ್ ಪತ್ತೆಯಾಗಲೆಂದು ಸಂಕಲ್ಪ ಮಾಡಿಕೊಂಡಿದ್ರು. ಆದರೆ ಪವಾಡ ಎಂಬಂತೆ ನೇಮೋತ್ಸವ ಧ್ವಜ ಕೆಳಗೆ ಇಳಿಯುವ ಮೊದಲೇ ದಿಗಂತ್ ಪತ್ತೆಯಾಗಿದ್ದಾನೆ. ಮಗರಂತಾಯಿ ಧರ್ಮದೇವತೆಯ ಉತ್ಸವ ಉಂಟು. ಆ ಉತ್ಸವದಲ್ಲಿ ನಮ್ಮ ಹುಡುಗನನ್ನು ತಂದು ತೋರಿಸಲಿ ಅಂತ ಹೇಳಿದ್ರು. ಇದು ಅದಕ್ಕೆ ಸಾಕ್ಷಿ ನಾನೇ, ಅವರ